Hi dear students, I am Bharat SN, your social science teacher. Dear students, in the previous class we discussed about the origin, meaning, nature, scope and importance of sociology, the relationship between sociology and other social sciences. So, today in this class we will discuss about the another important point, prominent Indian sociologists. ಪ್ರಮುಖ ಭಾರತೀಯ ಸಮಾಜ ಶಾಸ್ತ್ರಜ್ಞರ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಫಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸೊ ಹಿ ವಾಸ್ ದ ಫೇಮಸ್ ಫಿಲಾಸಫರ್ ಆ್ಯಂಡ್ ಎಕ್ಸ್ಪರ್ಟ್ ಇನ್ ಲಾ ಆ್ಯಂಡ್ ಪ್ರಾಮಿನೆಂಟ್ ಸೋಷಿಯಲ್ ರಿಫಾರ್ಮರ್. ಸೊ let us discuss them briefly. Ambedkar's contribution to the building of modern India is very important. ಭಾರತದಲ್ಲಿ ಆಧುನಿಕ ಭಾರತದ ನಿರ್ಮಾಪಕರು ಅಂತ ಕರೆಯಲ್ಪಡ್ತಕ್ಕಂಥ ವ್ಯಕ್ತಿ ಅವರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವರು ಆಧುನಿಕ ಭಾರತದ ನಿರ್ಮಾಣಕ್ಕೆ ಅವರು ತಮ್ಮದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನನ್ನು ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ಹೇಳ್ಬೋದು. ಹಿಸ್ ಫುಲ್ ನೇಮ್ ವಾಸ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಹಿ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಸೋಷಿಯಲ್ ರಿಫಾರ್ಮರ್ ಆ್ಯಂಡ್ ಆ್ಯನ್ ಎಕ್ಸ್ಪರ್ಟ್ ಇನ್ ಲಾ. ಇವರು ಒಬ್ಬ ಪ್ರಮುಖ ಸಮಾಜ ಸುಧಾರಕರು, ಅದೇ ರೀತಿ ನ್ಯಾಯಶಾಸ್ತ್ರಜ್ಞರು, ಎಕ್ಸ್ಪರ್ಟ್ ಇನ್ ಲಾ, ನ್ಯಾಯಶಾಸ್ತ್ರಜ್ಞರಾಗಿದ್ದರು. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹಿ ಫೌಟ್ ಅಗೇನೆಸ್ಟ್ ದ ಎಕ್ಸ್ಪ್ಲೋಟೇಷನ್ ಆಫ್ ದಲಿತ್ಸ್ ಇನ್ ಇಂಡಿಯಾ ಲೈಕ್ ಅನ್ಟಚಬಿಲಿಟಿ. ಸೊ ಅಂಬೇಡ್ಕರ್ ವಾಸ್ ಫೌಟ್ ಅಗೇನೆಸ್ಟ್ ಎಕ್ಸ್ಪ್ಲೋಟೇಷನ್ ಆಫ್ ದಲಿತ್ಸ್ ಆ್ಯಂಡ್ ಅನ್ಟಚಬಿಲಿಟಿ, ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ವಿರುದ್ಧ, ಅದೇ ರೀತಿ ದಲಿತರ ಮೇಲೆ ಶೋಷಣೆ ಮಾಡುವುದನ್ನು ವಿರೋಧಿಸಿಬಿಟ್ಟು ಇವರು ಏನು ಮಾಡ್ತಾರೆ, ಅದರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ತಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಬಾರ್ನ್ ಇನ್ ಅಂಬವಾಡೆ ವಿಲೇಜ್ ಆಫ್ ಮಹಾರಾಷ್ಟ್ರ ಆನ್ ಏಪ್ರಿಲ್ 14, 1891. 1891 ಏಪ್ರಿಲ್ 14ರಂದು ಮಹಾರಾಷ್ಟ್ರದ ಅಂಬಾವಾಡೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಅವರ ಜನನವಾಗುತ್ತೆ. ಎಷ್ಟರಲ್ಲಿ? ಏಪ್ರಿಲ್ 14, 1891ರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನನ ಅಂಬಾವಾಡೆ ಎಂಬಲ್ಲಿ, ಮಹಾರಾಷ್ಟ್ರದ ಅಂಬಾವಾಡೆ ಎಂಬಲ್ಲಿ ಆಗುತ್ತೆ ಅಂತ ನಾವು ಹೇಳ್ಬೋದು. He lost his mother at the age of 6 years and grew up under the care of his aunt Mirabai and started his primary education at Satara. ಅಂಬೇಡ್ಕರ್ ಅವರು 6 ವರ್ಷದಲ್ಲಿದ್ದಾಗ, ಅವರು 6ನೇ ವಯಸ್ಸಿನಲ್ಲಿದ್ದಾಗ ಅವರ ತಾಯಿಯ ಮರಣವಾಗುತ್ತೆ. ಅವರ ತಾಯಿಯನ್ನು ಅವರು ಕಳ್ಕೋತಾರೆ. ಅವರ ಚಿಕ್ಕಮ್ಮ ಆಗಿರ್ತಕ್ಕಂಥ ಮೀರಾಬಾಯಿ ಅವರ ಆಶ್ರಯದಲ್ಲಿ ಅವರು ಬೆಳೀತಾ ಹೋಗ್ತಾರೆ. ನೆಕ್ಸ್ಟ್ ಅವರ ಪ್ರೈಮರಿ ಎಜುಕೇಷನನ್ನು ಸತಾರ ಎಂಬಲ್ಲಿ ಪಡಿತಾರೆ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಅಂಬೇಡ್ಕರ್ ಜಾಯ್ನ್ಡ್ ದ ಪಾಪ್ಯುಲರ್ ಎಲ್ಫಿನ್ಸ್ಟೋನ್ ಹೈಸ್ಕೂಲ್ ಆಫ್ ಮುಂಬೈ ಅಂಡ್ ಪಾಸ್ಡ್ ಮೆಟ್ರಿಕ್ಯುಲೇಷನ್ ವಿತ್ ಫಸ್ಟ್ ಕ್ಲಾಸ್ ಇನ್ 1907. ನೆಕ್ಸ್ಟ್ ಏನು ಮಾಡ್ತಾರೆ ಅವರು, 1907ರಲ್ಲಿ ಮುಂಬೈನ ಅತ್ಯಂತ ಪ್ರಖ್ಯಾತ ಶಾಲೆಯಾಗಿರ್ತಕ್ಕಂಥ ಎಲ್ಫಿನ್ಸ್ಟೋನಲ್ಲಿ ಅವರ ಪ್ರೌಢಶಾಲಾ ಅಭ್ಯಾಸವನ್ನು ಅವರು ಮಾಡ್ತಾರೆ. ಹೈಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. 1907ರಲ್ಲಿ ಅವರು ಮೆಟ್ರಿಕ್ಯುಲೇಷನ್ ಅಂತಕ್ಕಂತಹ ಒಂದು ಹಂತದ ಪರೀಕ್ಷೆಯಲ್ಲಿ ಅವರು ಪಾಸಾಗ್ಬಿಟ್ಟು ಪ್ರಥಮ ದರ್ಜೆಯಲ್ಲಿ ಅವರು ಪಾಸಾಗ್ತಾರೆ ಅಂತ ನಾವು ಹೇಳ್ಬೋದು.
Ambedkar earned his BA and MA degrees. He received his PhD from Columbia University in 1916. ನೆಕ್ಸ್ಟ್ ಅವರು BA ಪದವಿಯನ್ನು ಪಡಿತಾರೆ. ಅದೇ ರೀತಿ MA ಮಾಸ್ಟರ್ ಆಫ್ ಆರ್ಟ್ಸ್ ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅದಾದ ನಂತರ ಅವರು ಕೊಲಂಬಿಯಾ ಯೂನಿವರ್ಸಿಟಿಯಿಂದ PhD ಪದವಿಯನ್ನು ಡಾಕ್ಟರೇಟ್ ಪದವಿಯನ್ನು 1916ರಲ್ಲಿ ಅವರು ಪಡಿತಾರೆ. ನೆಕ್ಸ್ಟ್ ಈ ಸ್ಟಾರ್ಟೆಡ್ ಎ ಫಾರ್ಟ್ನೈಟ್ಲಿ ಮ್ಯಾಗ್ಝಿನ್ ನೇಮ್ಡ್ ಮೂಕನಾಯಕ. ಮೂಕನಾಯಕ ಅಂತಕ್ಕಂತಹ ಒಂದು ಪಾಕ್ಷಿಕ ಪತ್ರಿಕೆಯನ್ನು ಏನು ಮಾಡ್ತಾರೆ ಇವರು ಆರಂಭಿಸ್ತಾರೆ. ಇವರ ಒಂದು ಸ್ವಂತ ನಿರ್ಮಾಣದ ಪತ್ರಿಕೆ ಇದಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಹಿಸ್ ಮೇಜರ್ ವರ್ಕ್ಸ್ ಆರ್, ಇವರು ಹಲವಾರು ಕೃತಿಗಳನ್ನು ಬರೀತಾರೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಕೃತಿ ಯಾವುದು ಅಂದರೆ ಹೂ ಆರ್ ಶೂದ್ರಾಸ್. ಇದನ್ನು 1946ರಲ್ಲಿ ಬರೀತಾರೆ. ನೆಕ್ಸ್ಟ್ ಬುದ್ಧ ಆ್ಯಂಡ್ ಹಿಸ್ ಧಮ್ಮ. ಈ ಒಂದು ಗ್ರಂಥವನ್ನು 1952ರಲ್ಲಿ ಬರೀತಾರೆ. ಇವೆರಡೂ ಕೂಡ ಅಂಬೇಡ್ಕರ್ ಅವರ ಮುಖ್ಯವಾಗಿರ್ತಕ್ಕಂಥ ಸೋಷಿಯಾಲಜಿಗೆ ನೀಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ GS ಘುರಿಯೆ. ಹಿ ಈಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ sociologist of India. GS Ghurye. His full name is Govinda Sadashiva Ghurye. He was born on December 12, 1893 at Balwan of Maharashtra. ಇವರು ಕೂಡ GS Ghurye ಕೂಡ ಒಬ್ಬ ಪ್ರಮುಖ ಸೋಷಿಯಾಲಜಿಸ್ಟ್ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ. ಇವರು ಡಿಸೆಂಬರ್ 12, 1893ರಲ್ಲಿ ಮಾಲ್ವನ್ ಎಂಬಲ್ಲಿ ಮಹಾರಾಷ್ಟ್ರದ ಮಾಲ್ವನ್ ಎಂಬಲ್ಲಿ 1893ರಲ್ಲಿ ಇವರು ಜನಿಸ್ತಾರೆ. ಇವರ ಮುಖ್ಯವಾಗಿರ್ತಕ್ಕಂಥ ಕೊಡುಗೆಗಳು ಯಾವುವು ಅಂದರೆ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ 1932. 1932ರಲ್ಲಿ ಕ್ಯಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಂತಕ್ಕಂಥ ಗ್ರಂಥವನ್ನು ಬರೀತಾರೆ. ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತಕ್ಕಂಥ ಗ್ರಂಥವನ್ನು 1943ರಲ್ಲಿ, ಇಂಡಿಯನ್ ಸೈನ್ಸ್ 1953ರಲ್ಲಿ ಬರೀತಾರೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ GS ಘುರಿಯೆ. ನೆಕ್ಸ್ಟ್ MN ಶ್ರೀನಿವಾಸ್. ಹಿ ಈಸ್ ಆಲ್ಸೋ ಒನ್ ಆಫ್ ದ ಫೇಮಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಸೋಷಿಯಾಲಜಿಸ್ಟ್. ಇವರು ಕೂಡ ಒಬ್ಬ ಅತ್ಯಂತ ಪ್ರಮುಖ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಹೊಂದಿರತಕ್ಕಂತಹ, ಅದೇ ರೀತಿ ನಮ್ಮ ದೇಶದಲ್ಲಿ ಕೂಡ ಖ್ಯಾತಿಯನ್ನು ಹೊಂದಿರತಕ್ಕಂತಹ ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಬೋದು. ಯಾರು ಅಂದರೆ MN ಶ್ರೀನಿವಾಸ್. ಸೊ ಹಿಸ್ ಫುಲ್ ನೇಮ್ ವಾಸ್ ಮೈಸೂರ್ ನರಸಿಂಹಾಚಾರ್ ಶ್ರೀನಿವಾಸ್ ಆ್ಯಂಡ್ ಬಾರ್ನ್ ಟು ನರಸಿಂಹಾಚಾರ್ ಆ್ಯಂಡ್ ರುಕ್ಮಿಣಿ ಆನ್ 1916 ಅಟ್ ಮೈಸೂರು. ಇವರ ಪೂರ್ಣ ಹೆಸರು ನರಸಿಂಹಾಚಾರ್ ಶ್ರೀನಿವಾಸ್. ಇವರು ನರಸಿಂಹಾಚಾರ್ ಆ್ಯಂಡ್ ರುಕ್ಮಿಣಿ ಅಂತಕ್ಕಂತಹ ದಂಪತಿಗಳ ಪುತ್ರನಾಗಿ ನವೆಂಬರ್ 16, 1916ರಂದು ಮೈಸೂರಿನಲ್ಲಿ ಇವರು ಜನಿಸ್ತಾರೆ. ಹಿಸ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್ ದ ರಿಲಿಜಿಯನ್ ಆ್ಯಂಡ್ ಸೊಸೈಟಿ ಆಫ್ ಕೊಡವಾಸ್ ಆಫ್ ಸೌತ್ ಇಂಡಿಯಾ 1952. 1952ರಲ್ಲಿ ದಕ್ಷಿಣ ಭಾರತದ ಕೊಡವರ ಧರ್ಮ ಮತ್ತು ಸಮಾಜ, ದ ರಿಲಿಜಿಯನ್ ಆ್ಯಂಡ್ ಸೊಸೈಟಿ ಆಫ್ ಕೊಡವಾಸ್ ಆಫ್ ಸೌತ್ ಇಂಡಿಯಾ, ಈ ಗ್ರಂಥವನ್ನು 1952ರಲ್ಲಿ ಬರೀತಾರೆ. ಹಾಗೆ ನಮ್ಮ ಇಂಡಿಯನ್ ವಿಲೇಜಸ್ ಬಗ್ಗೆ ಕುರಿತು, ಇಂಡಿಯನ್ ವಿಲೇಜಸ್ ಅಂತಕ್ಕಂತಹ ಭಾರತೀಯ ಗ್ರಾಮಗಳು ಅಂತಕ್ಕಂತಹ ಗ್ರಂಥವನ್ನು ಬರೀತಾರೆ. ನೆಕ್ಸ್ಟ್ ಸೋಷಿಯಲ್ ಚೇಂಜ್ ಇನ್ ಮಾಡರ್ನ್ ಇಂಡಿಯಾ, ಈ ಒಂದು ಗ್ರಂಥವನ್ನು ಕೂಡ ಬರೀತಾರೆ. ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ MN ಶ್ರೀನಿವಾಸ್. ನೆಕ್ಸ್ಟ್ C. ಪಾರ್ವತಮ್ಮ. ಶಿ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಮಿನೆಂಟ್ Indian sociologist. C. Parvathamma is the prominent contemporary sociologist from Karnataka. ನಮ್ಮ ಕರ್ನಾಟಕದ ಕಾಂಟೆಂಪರರಿ ಸಮಕಾಲೀನ ಸಮಾಜಶಾಸ್ತ್ರಜ್ಞ ಯಾರು ಅಂದರೆ C. ಪಾರ್ವತಮ್ಮ. She was born at ಸ್ಯಾಗಲ್ಲಿ ವಿಲೇಜ್ ಆಫ್
present Davangere district in June 1928. ಇವರು ನಮ್ಮ ಪ್ರಸ್ತುತ ಇವರು ಎಲ್ಲಿ ಜನಿಸ್ತಾರೆ ಅಂದರೆ ಇಂದಿನ ದಾವಣಗೆರೆಯ ಒಂದು ಸಣ್ಣ ಹಳ್ಳಿ ಆಗಿರ್ತಕ್ಕಂಥ ಸ್ಯಾಗಲ್ಲಿ ವಿಲೇಜಲ್ಲಿ 1928 ಜೂನ್ರಲ್ಲಿ ಇವರು ಜನಿಸ್ತಾರೆ. ಹರ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜಿಯನ್, sociological essays on Veerashaivism. So these two books are most important contributions of ಸಿ ಪಾರ್ವತಮ್ಮ. ಇವರು ಎರಡು ಪುಸ್ತಕಗಳನ್ನು ಮುಖ್ಯವಾಗಿ ಬರೆದಿರ್ತಕ್ಕಂಥ ಎರಡು ಪುಸ್ತಕಗಳು ಯಾವುವು ಅಂದರೆ ಪಾಲಿಟಿಕ್ಸ್ ಆ್ಯಂಡ್ ರಿಲಿಜಿಯನ್, ನೆಕ್ಸ್ಟ್ ಸೋಷಿಯಾಲಜಿಕಲ್ ಎಸೇಸ್ ಆನ್ ವೀರಶೈವಿಸಮ್. ಈ ಗ್ರಂಥಗಳನ್ನು ಇವರು ಬರೀತಾರೆ. ಇವರು ಕೂಡ ನಮ್ಮ ಕರ್ನಾಟಕದ ಒಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಇರಾವತಿ ಕರ್ವೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಇರಾವತಿ ಕರ್ವೆ. ಶಿ ಈಸ್ ಆಲ್ಸೋ ಒನ್ ಆಫ್ ದ ಪ್ರಾಮಿನೆಂಟ್ ಇಂಡಿಯನ್ ಸೋಷಿಯಾಲಜಿಸ್ಟ್. ಇವರು ಕೂಡ ಭಾರತದ ಒಬ್ಬ ಪ್ರಮುಖ ಸಮಾಜಶಾಸ್ತ್ರಜ್ಞೆ. So Iravati Karve is recognized as the prominent sociologist of India. ಇವರನ್ನು ಭಾರತದ ಪ್ರಮುಖ ಸಮಾಜಶಾಸ್ತ್ರಜ್ಞೆ ಅಂತ ಗುರುತಿಸಲಾಗಿದೆ. ಶಿ ವಾಸ್ ದ ಸ್ಟೂಡೆಂಟ್ ಆಫ್ GS ಗುರಿಯೆ. ಇವರು GS ಗುರಿಯೆ ಅಂತಕ್ಕಂತಹ ಆವಾಗಲೇ ನಾನು ಹೇಳಿದ ಹಾಗೆ GS ಗುರಿಯೆ ಕೂಡ ಒಬ್ಬ ಪ್ರಮುಖ ಭಾರತೀಯ ಸಮಾಜಶಾಸ್ತ್ರಜ್ಞರು. ಇವರ ಶಿಷ್ಯ ಯಾರು ಅಂದರೆ ಇರಾವತಿ ಕರ್ವೆ. ಶಿ ವಾಸ್ ದ ಸ್ಟೂಡೆಂಟ್ ಆಫ್ GS ಗುರಿಯೆ. ಹರ್ ಕಾಂಟ್ರಿಬ್ಯೂಷನ್ಸ್ ಆರ್ ಕಿನ್ಶಿಪ್ ಆ್ಯಂಡ್ ಆರ್ಗನೈಜೇಷನ್ ಇನ್ ಇಂಡಿಯಾ. ಅಂದರೆ ಭಾರತದಲ್ಲಿ ಬಂಧುತ್ವ ಮತ್ತು ಸಂಸ್ಥೆಗಳು ಅಂತಕ್ಕಂತಹ ಒಂದು ಕೃತಿಯನ್ನು ಇವರು ರಚನೆ ಮಾಡ್ತಾರೆ. ಬಂಧುತ್ವದ ವಿಧಗಳು, ಟೈಪ್ಸ್ ಆಫ್ ಕಿನ್ಶಿಪ್. ಆ ಬಂಧುತ್ವ ಅಂದರೆ ಏನು, ರಕ್ತ ಬಂಧುತ್ವ, ಬ್ಲಡ್ ಕಿನ್ಶಿಪ್ ಅಂದರೆ ಏನು, ಇದ್ರ ಬಗ್ಗೆ ಅವರು ಅತ್ಯಂತ ಡೀಪಾಗಿ ಏನು ಮಾಡ್ತಾರೆ, ಅಧ್ಯಯನವನ್ನು ಮಾಡಿಬಿಡ್ತು ಈ ಒಂದು ಗ್ರಂಥವನ್ನು ಬರೀತಾರೆ. ನೆಕ್ಸ್ಟ್ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜ ಅಂತಕ್ಕಂಥ ಗ್ರಂಥವನ್ನು ಕುರಿತಾರೆ. ಅದೇ ರೀತಿ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ರಿಲೇಷನ್ಶಿಪ್ ಅಂತಕ್ಕಂತಹ ಗ್ರಂಥವನ್ನು ಬರೀತಾರೆ. ಈ ಮೂರು ಗ್ರಂಥಗಳು ಕೂಡ ಅತ್ಯಂತ ಸಮಾಜಶಾಸ್ತ್ರಕ್ಕೆ ನೀಡತಕ್ಕಂತಹ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕೊಡುಗೆ ಅಂತ ಹೇಳ್ಬೋದು. These three books are most important contribution to the sociology. Okay, next A.R. Desai. A.R. Desai is also important among the prominent sociologists of India. ಇವರು ಕೂಡ ಭಾರತೀಯ ಸಮಾಜಶಾಸ್ತ್ರಜ್ಞರಾಗಿದ್ದಾರೆ, ಅತ್ಯಂತ ಪ್ರಮುಖ ಸಮಾಜಶಾಸ್ತ್ರಜ್ಞರು. ಆ್ಯಸ್ ಹಿ ವಾಸ್ ಫಾಲೋಯಿಂಗ್ ದ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಇನ್ ಹಿಸ್ ಸೋಷಿಯಲಾಜಿಕಲ್ ಸ್ಟಡೀಸ್. ಇವರು ಮಾರ್ಕ್ಸ್ ವಾದವನ್ನು ತಮ್ಮ ಸಮಾಜಶಾಸ್ತ್ರ ಅಧ್ಯಯನದಲ್ಲಿ ಅವರ ಅಧ್ಯಯನದ ಒಂದು ಭಾಗವಾಗಿ ಅದನ್ನು ಅಳವಡಿಸ್ಕೊಂತಾರೆ ಅಂತ ಹೇಳ್ಬೋದು. ಮಾರ್ಕ್ಸ್ ವಾದ ಅಂದರೆ ಬಂಡವಾಳಶಾಹಿಗಳು, ಕಾರ್ಮಿಕರ ನಡುವಿನ ಘರ್ಷಣೆಯನ್ನು ಕುರಿತು ಮಾರ್ಕ್ಸ್ ವಾದ ಏನು ಮಾಡುತ್ತೆ, ಅಧ್ಯಯನವನ್ನು ಮಾಡುತ್ತೆ. ಆ ಒಂದು ಅಂಶಗಳನ್ನು ಇವರು ತಮ್ಮ ಚಿಂತನೆಯಲ್ಲಿ ಅಳವಡಿಕೆ ಮಾಡ್ಕೊತಾರೆ. ಆ್ಯಸ್ ಹಿ ವಾಸ್ ದ ಫಾಲೋಯಿಂಗ್ ದ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಇನ್ ಈಸ್ ಸೋಷಿಯಲಾಜಿಕಲ್ ಸ್ಟಡೀಸ್. ಸೊ ಹಿಸ್ ಮೇಜರ್ ಕಾಂಟ್ರಿಬ್ಯೂಷನ್ಸ್ ಆರ್ ದ ಸೋಷಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ನೆಕ್ಸ್ಟ್ ಇಂಡಿಯನ್ ರೂರಲ್ sociology, next slums and urbanization. So these are the most important contributions of A.R. Desai. ಇವರು ಮೂರು ಗ್ರಂಥಗಳನ್ನು ಬರೀತಾರೆ. ದ ಸೋಷಿಯಲಾಜಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಇಂಡಿಯನ್ ರೂರಲ್ ಸೋಷಿಯಾಲಜಿ, ಸ್ಲಮ್ಸ್ ಆ್ಯಂಡ್ ಅರ್ಬನೈಸೇಷನ್. ಈ ಮೂರು ಗ್ರಂಥಗಳು ಕೂಡ ಇವರ ಪ್ರಮುಖ ಗ್ರಂಥಗಳು ಅಂತ ನಾವು ನೋಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? So dear students, today in this class we discussed about the prominent Indian sociologists like Dr. B.R. Ambedkar, G.S. Ghurye,
M.N. Srinivas, C. Parvathamma, and Iravati Karve. Okay, dear students, now this chapter is completed. In the next class, we will discuss about the another lesson. Okay, write down the homework. 3 questions. Name the important Indian sociologists. Second, what are the contributions of Dr. B.R. Ambedkar? Last question, what are the contributions of M.N. Srinivas? Okay, dear student, thank you.